ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಏಪ್ರಿಲ್ 2026ರ ಮಾಸ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಗ್ರಹಗಳು ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು, ಬುಧ ಮತ್ತು ಕುಜ ಗ್ರಹಗಳಿದ್ರೆ, ಮೀನ ರಾಶಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳಿದ್ದಾವೆ. ಅದೇ ರೀತಿ ನಮ್ಮ ಮೇಷ ರಾಶಿನಲ್ಲಿ ಶುಕ್ರ ಗ್ರಹವಿದ್ರೆ, ಮಿಥುನದಲ್ಲಿ ಗುರು ಹಾಗೂ ಸಿಂಹದಲ್ಲಿ ಕೇತು ಗ್ರಹಗಳಿದೆ. ಇದರಲ್ಲಿ ಸ್ಥಾನಮಾನ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಕುಜಗ್ರಹವು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿದ್ರೆ, ಇದೇ ತಿಂಗಳ 11ನೇ ತಾರೀಕು ಬುಧ ಗ್ರಹ ಕುಂಭದಿಂದ ಮೀನಕ್ಕೆ ತನ್ನ ಪ್ರವೇಶನ ಬೆಳೆಸ್ತಾರೆ. ಹಾಗೆ 14ನೇ ತಾರೀಕು ಸೂರ್ಯ ಮೀನದಿಂದ ಮೇಷರಾಶಿಗೆ ಅಂದರೆ ತನ್ನ ಉಚ್ಚ ರಾಶಿಗೆ ಪ್ರವೇಶನ ಬೆಳೆಸಿದ್ರೆ, ಇನ್ನು 19ನೇ ತಾರೀಕು ಶುಕ್ರ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪ್ರವೇಶನ ಬೆಳೆಸುತ್ತೆ. ಇನ್ನು ಬುಧ ಗ್ರಹ ಇದೇ ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮೊದಲನೇದಾಗಿ 11ನೇ ತಾರೀಕು ಬುಧ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 30ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಈ ತಿಂಗಳಲ್ಲಿ ಸಾಕಷ್ಟು ಗ್ರಹಗಳ ಬದಲಾವಣೆ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನಾವು ನೋಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಯಾಕಂದರೆ 10ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. ಸ್ವಲ್ಪ ನೀವು ಎಫರ್ಟ್ ಹಾಕ್ಬಿಟ್ರೆ ಖಂಡಿತವಾಗ್ಲೂ ಕೆಲಸದಲ್ಲಿ ಅಭಿವೃದ್ಧಿ ಚೆನ್ನಾಗಾಗತ್ತೆ. ಆದರೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಶನಿಯ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲಿದೆ. ಶನಿ ಜೊತೆಗೆ ನಿಮಗೆ ಕುಜ ಮತ್ತು ಬುಧ ಗ್ರಹ ಅಂದರೆ ನಿಮ್ಮ ಲಗ್ನಾಧಿಪತಿ ಆಗಿರೋ ಬುಧ ಗ್ರಹನೂ ಕೂಡ 7ನೇ ಮನೆಯಿಂದ ನಿಮ್ಮ ಲಗ್ನನೇ ನೋಡ್ತಾ ಇದ್ದಾನೆ. ಇದು ಉತ್ತಮವಾದ ಸಮಯನೇ ಆಗಿರ್ಬೋದು. ಆದರೂ ಕೂಡ ಕುಜ ಮತ್ತು ಶನಿಯ ಒಂದು ದೃಷ್ಟಿ ಕೂಡ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್ ಫೀಲ್ ಮಾಡುವಂಥದ್ದು. ಕೆಲವು ಕಡೆ ಕುಜ ಏನು ಮಾಡ್ತಾನೆ, ಸ್ವಲ್ಪ ಫಾಸ್ಟಾಗಿರಬೇಕು ಅನ್ನೋದನ್ನ ತೋರಿಸಿದ್ರೆ, ಶನಿ ಏನು ಮಾಡ್ತಾನೆ, ಸ್ವಲ್ಪ ಸ್ಲೋ ಡೌನ್ ಮಾಡ್ತಾನೆ. ಜೊತೆಗೆ ಬುಧ ಕೂಡ ನಿಮಗೆ ಒಳ್ಳೆ ಬುದ್ಧಿವಂತಿಕೆನ ಕೊಡ್ತಿರ್ತಾನೆ. ಎಲ್ಲ ಮಿಕ್ಸ್ ಆಗ್ತಾ ಇರುತ್ತೆ. ನಿಮಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತಿರಲ್ಲ. ಆದರೆ ಲೇಸಿನೆಸ್ ಬಿಟ್ಟು ನೀವೇನು ಕೆಲಸ ಮಾಡ್ತೀರಂದರೆ ಉತ್ತಮವಾದ ಲಾಭನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಈ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬಾರ್ದು. ಸ್ವಲ್ಪ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೆ ಒಂದು ಸಂಪಾದನೆ ಮಾಡಿಕೊಂಡು ಈ ಟೈಮ್ನ ನೀವು ಉಪಯೋಗ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ತುಂಬ ದಿವಸಗಳಿಂದ ನಿಮಗೆ ಟೈಮ್ ಚೆನ್ನಾಗಿರಲಿಲ್ಲ. ಕೆಲವರೆಲ್ಲ ನೋಡಿ, ಸಪ್ತಮದಲ್ಲಿ ಏನು ಶನಿ ಸಂಚಾರ ಇದೆ, ಮನೆಯಲ್ಲಿ ವಾತಾವರಣ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಯಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಈ ರೀತಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಮಾನಸಿಕವಾದ ಕೆಲವೊಂದು ನೋವುಗಳಲ್ಲಿ ಇರ್ತೀರ. ಮತ್ತು 12ರಲ್ಲಿ ಕೇತು ಬೇರೆ ಸಂಚಾರ ಮಾಡ್ತಿರೋದ್ರಿಂದ ನಿದ್ದೆ ಕರೆಕ್ಟಾಗಿರೋದಿಲ್ಲ, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಏನು ಕೆಲಸ ಮಾಡೋಕ್ಕೂ ನಿಮಗೆ ಉತ್ತೇಜನ ಬರೋದಿಲ್ಲ. ನಿದ್ದೆ ಕರೆಕ್ಟಾಗಿಲ್ಲ ಅಂತಂದರೆ ಊಟ ತಿಂಡಿ ನೀಟಾಗಿ ಸೇರಲ್ಲ, ಮತ್ತು ಕೆಲಸ ಮಾಡೋದಕ್ಕೆ ಕೂಡ ನಿಮಗೆ ಆಯಾಸ ಆಗ್ತಾ ಇರುತ್ತೆ. ಸೊ ಇದೊಂದು ನಿಮಗೆ ಒಂದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಇನ್ನು 6ನೇ ಮನೆಯಲ್ಲೂ ಕೂಡ ಏನು ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಯಾರೆಲ್ಲ ಏನು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರ ಅಂದರೆ, ಅದರಲ್ಲೂ ಹೊರದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀರ, ಅವರೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿರೋದಾಗಿರ್ಬೋದು, ಅಥವಾ ಸಾಲ ತೀರಿಸಬೇಕು ಅಂತ ನೀವೇನಾದ್ರು ಪ್ರಯತ್ನ ಪಟ್ಟರೆ ಅದಕ್ಕೂ ಕೂಡ ಒಳ್ಳೆಯ ಅವಕಾಶಗಳಾಗುತ್ತೆ. ವಿದ್ಯಾರ್ಥಿಗಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ನಿಂಗ್ಸ್ನ ನೀವು ನೋಡ್ಬೋದು. ಕೋರ್ಟ್ಗಳಲ್ಲಿ ಕೇಸ್ ಏನಾದರೂ ಇತ್ತು ಅಂದರೆ ಅದರಲ್ಲಿ ನಿಮಗೆ ವಿನ್ನಿಂಗ್ಸ್ ಆಗೋದನ್ನು ಕೂಡ ನೀವು ನೋಡ್ಬೋದು. ಸೊ ಗ್ರಹಗಳ ಅಲೈನ್ಮೆಂಟ್ ಏನೇ ಇದ್ದರೂ ಕೂಡ ಕೆಲವೊಂದು ಉತ್ತಮವಾದ ಫಲನೇ ನಿಮಗೆ ಜಾಸ್ತಿ ಇದೆ. ಜೊತೆಗೆ ನಿಮಗೆ ನೋಡಿ, 8ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ಇರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಅಂದರೆ ಏನಾದರೂ ನೀವು ಇಲಿಗಲ್ ಆ್ಯಕ್ಟಿವಿಟೀಸು ಅಂದರೆ ಏನಾದರೂ ಎಕ್ಸ್ಟ್ರಾ ದುಡ್ಡುಗಳು ತೊಗೊಳ್ಳೋದು, ಅಥವಾ ಏನಾದರೂ ದುಡ್ಡಿನ ವಿಲೇವಾರಿ ಏನಾದರೂ ಮಾಡ್ತಿದ್ರೆ ಮೇಲಧಿಕಾರಿಗಳ ಹತ್ರ ಏನೋ ಸಿಗಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಿ. ಕೆಲಸಗಳೇನಾದರೂ ಪೆಂಡಿಂಗ್ ವರ್ಕ್ ಇತ್ತು ಅಂತಂದರೆ ಕೆಲಸಗಳನ್ನ ಸ್ವಲ್ಪ ಬೇಗ ಮಾಡಿ ಮುಗಿಸೋದ್ರ ಕಡೆ ಗಮನ ಕೊಡಿ. ಯಾರೆಲ್ಲ ಹೆಣ್ಮಕ್ಳಿದ್ದೀರಾ, ಏನು ಕನ್ಯಾ ರಾಶಿಯ ಹೆಣ್ಮಕ್ಳಿದ್ದೀರಾ, ಅವ್ರಿಗೆ ಯುಟ್ರಸ್ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಈ ವಿಷಯದಲ್ಲಿ ಕೇರ್ಫುಲ್ ಆಗಿದ್ರೇ ಒಳ್ಳೆಯದಾಗಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಆಗಿಂದಾಗೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ತಕ್ಕ ಒಂದು ಮೆಡಿಸನ್ನ ತೊಗೊಂಬಿಡಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾವುದಕ್ಕೂ. ಮತ್ತು ರಾಜಕೀಯದಲ್ಲಿ ಯಾರಾದರೂ ಇದ್ದರೆ, ಕನ್ಯಾ ರಾಶಿಯ ರಾಜಕೀಯದವರು ಇದ್ದರೆ ಅವ್ರಿಗೆ ಕೂಡ ಸ್ವಲ್ಪ ಒಂದು ಸಮಸ್ಯೆಗಳು ಬರಬಹುದು. ಯಾಕೆಂದರೆ 8ರಲ್ಲಿ ಸೂರ್ಯನ ಒಂದು ಸಂಚಾರ ಇದೆ. ಕೆಲವೊಂದು ನೆಗೆಟಿವಿಟಿನೂ ಆಗುತ್ತೆ, ಕೆಲವೊಂದು ಪಾಸಿಟಿವಿಟಿನೂ ಆಗುತ್ತೆ. ಆರೋಗ್ಯದ ವಿಷಯದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ಪಾಸಿಟಿವಿಟಿ ಅಂತ ನೋಡಿದಾಗ ಒಂದೇ ಸತಿ ನಿಮಗೆ ಲಾಭ ಜಾಸ್ತಿ ಬರುವಂಥದ್ದು, ಅಥವಾ ನೆಗೆಟಿವ್ ಅಂತ ನೋಡಿದಾಗ ಒಂದು ಸತಿ ಲಾಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ, ಅಥವಾ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು.
ಇನ್ನು ಮನೆಯ ವಾತಾವರಣದಲ್ಲಿ ಆಗಲೇ ಹೇಳಿದೆ ನಾನು, ಸಾಕಷ್ಟು ಗ್ರಹಗಳು ನಿಮಗೆ 7ನೇ ಮನೆಯಲ್ಲಿ ಸಪ್ತಮದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯಗಳು ಶುರುವಾಗುತ್ತೆ. ಹಾಗಾಗಿ ಏನಾದರೂ ಸಮಸ್ಯೆಗಳು ಬಂದಾಗ ಸ್ವಲ್ಪ ನೀವೇ ಮೌನ ವಹಿಸಿದ್ರೆ ಖಂಡಿತವಾಗ್ಲೂ ಏನು ನೆಗೆಟಿವಿಟಿ ಆಗೋದನ್ನು ನೀವು ತಪ್ಪಿಸ್ಕೊಬೋದು. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟು ಓದಿದ್ರೂ ಕೂಡ ಒಳ್ಳೆ ಮಾರ್ಕ್ಸ್ನ ನೀವು ತೊಗೋಬೋದು. ರೈತರು ಅಂತ ಬಂದಾಗ ರೈತರಿಗೂ ಅಷ್ಟೇ ಗ್ರಹಗಳ ಒಂದು ಸ್ಥಾನಮಾನ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಉತ್ತಮವಾದ ಸಮಯನೇ ಅಂತ ಹೇಳ್ಬೋದು. ಯಾರೆಲ್ಲ ವಿದ್ಯಾರ್ಥಿಗಳು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ ಅವರೆಲ್ಲರಿಗೂ ಉತ್ತಮವಾದ ಸಮಯ ಆಗಿರುತ್ತೆ. ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೂ ಕೂಡ ಉತ್ತಮವಾದ ಒಂದು ಸಮಯ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಹೇಳಿದೆ ಆಗಲೇ, ಏನು ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ನಿಮಗೆ 8ನೇ ಮನೇಲಿ ಆಗ್ತಿರೋದ್ರಿಂದ ಮತ್ತು ರಾಹು 6ನೇ ಮನೇಲಿ ಇರೋದ್ರಿಂದ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಹೆಡ್ಏಕ್ ಬರೋದು, ಸ್ಕಿನ್ ಡಿಸೀಸ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಗರ್ಭಕೋಶದ ಪ್ರಾಬ್ಲಮ್ಗಳಾಗುವಂಥದ್ದು ಅಥವಾ ಗುಪ್ತಾಂಗದ ಸಮಸ್ಯೆಗಳನ್ನ ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಏನೇ ಸಮಸ್ಯೆ ಬಂದರೂ ಮೊದಲೇ ಪ್ರಿಕಾಷನ್ ತೊಗೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ವಿಷ್ಣು ಸಹಸ್ರನಾಮ ಪಠನೆ ಮಾಡುವಂಥದ್ದು ಅಥವಾ ಕೇಳಿಸ್ಕೊಳ್ಳುವಂಥದ್ದನ್ನ ಮಾಡಬೇಕಾಗತ್ತೆ. ಹಾಗೆ ಪ್ರತಿ ಶುಕ್ರವಾರದ ದಿವಸ ಏನು ಬಿಳಿ ಬಣ್ಣದ ಸಿಹಿನ ದಾನ ಮಾಡುವಂಥದ್ದು, ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಥವಾ ಅಲ್ಲೋಗಿ ಯಾರಿಗಾದ್ರೂ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, ಅಥವಾ ಹೆಣ್ಮಕ್ಳಿಗೆ ಸ್ವಲ್ಪ ಮಲ್ಲಿಗೆ ಹೂವನ್ನು ತೆಗೆದುಕೊಡುವಂಥದ್ದು, ಈ ರೀತಿಯೂ ಕೂಡ ನೀವು ಮಾಡ್ಬೋದು. ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನ ದಾನ ಮಾಡುವಂಥದ್ದು, ಅಥವಾ ಬಿಳಿ ವಸ್ತುಗಳು, ಹಾಲು, ಮೊಸರು, ಅಕ್ಕಿ, ಇದನ್ನು ದಾನ ಮಾಡೋದನ್ನು ಕೂಡ ನೀವು ಮಾಡ್ಕೋಬಹುದು. ಅದರಿಂದ ನಿಮಗೆ ಶುಕ್ರನಿಂದ ಏನು ನೆಗೆಟಿವಿಟಿ ಆಗುತ್ತೆ ಅದರಿಂದ ನೀವು ಈಚೆ ಕಡೆಗೆ ಬರಬಹುದು. ಇನ್ನು ಇದಿಷ್ಟನ್ನು ಮಾಡಿಕೊಂಡ್ರೆ ಏನೇ ನೆಗೆಟಿವಿಟಿ ಬರ್ತಾ ಇದ್ರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಸೊ ದ್ವಾದಶ ರಾಶಿಗಳ ಬಗ್ಗೆ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಆದರೆ ನೋಡಿ, ನಿಮಗೆ ಫಲದಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿ ನಿಮ್ಮ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ ಮತ್ತು ನಿಮಗೆ ನಡೀತಿರುವಂಥ ದಶಾಭುಕ್ತಿನೇ ಬೇರೆ ಆಗಿರುತ್ತೆ. ಸೊ ಆಗ ಫಲದಲ್ಲಿ ಖಂಡಿತವಾಗ್ಲೂ ನಿಮಗೆ ವ್ಯತ್ಯಾಸನ ನೋಡಬೇಕಾಗಿ ಬರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಳಿ, ನಿಮ್ಮ ನಡೀತಿರುವಂಥ ದಶಾಭುಕ್ತಿಗೆ ತಕ್ಕನಾದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ನೀವು ನಮ್ಮಲ್ಲೇನಾದರೂ ಜಾತಕಗಳನ್ನ ವಿಮರ್ಶೆ ಮಾಡಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತೊಗೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ತಿಂಗಳಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.